ಇನ್ನು ಬಿಗ್ ಬಾಸ್ಗೆ ಬರೋಣ. ಬಿಗ್ ಬಾಸ್ ಅಲ್ಲಿ ನಿನ್ನೆ ವಿನ್ನರ್ ಆಗಿದ್ದು ಗಿಲ್ಲಿ. ಗಿಲ್ಲಿ ವಿನ್ ಆದ ನಂತರ ಹೇಗಿದೆ, ವಿನ್ ಆಗೋಕ್ಕಿಂತ ಮುಂಚೆ ಯಾವ ರೀತಿಯಾಗಿತ್ತು, ವಿನ್ ಆದ್ಮೇಲೆ ಕೇಳಬೇಕಾ ಸಂಭ್ರಮಾಚರಣೆ ದೊಡ್ಡ ಮಟ್ಟದಲ್ಲೇ ನಡೆದಿದೆ. ಹೇಗಿತ್ತು ಅದರ ಸಂಪೂರ್ಣವಾಗಿ ಒಂದು ಕ್ರೋಢೀಕರಣವನ್ನು ಮಾಡಿ ಒಂದು ರಿಪೋರ್ಟನ್ನು ರೆಡಿ ಮಾಡಿದ್ದೀವಿ, ಅದನ್ನು ನೋಡ್ಕೊಂಡು ಬನ್ನಿ. ದೊಡ್ಡ ಮನೆ ಆಟದಲ್ಲಿ ಗೆದ್ದ ಹಳ್ಳಿ ಹೈದ, ಬಿಗ್ ಬಾಸ್ ಕಿರೀಟ ಎತ್ತಿ ಹಿಡಿದ ಗಿಲ್ಲಿ, 55 ಕೋಟಿ ವೋಟ್ ಗಳಿಸಿದ ರೈತನ ಮಗ. ಹೌದು, ಮಂಡ್ಯ ಜಿಲ್ಲೆಯ ಮಳವಳ್ಳಿಯ ದಡದಪುರ ಎಂಬ ಚಿಕ್ಕ ಗ್ರಾಮದ ಗಿಲ್ಲಿ ನಟ ಇವತ್ತು ಕರುನಾಡೆ ಮೆಚ್ಚುವಂತೆ ಬೆಳೆದು ನಿಂತಿದ್ದಾನೆ. ಬಿಗ್ ಬಾಸ್ ಸೀಸನ್ 12ಕ್ಕೆ ಕೇವಲ ಒಬ್ಬ ಸ್ಪರ್ಧಿಯಾಗಿ ಆಗಮಿಸಿದ ಹಳ್ಳಿ ಹೈದ ತನ್ನದೇ ಮ್ಯಾನರಿಸಂನಿಂದ ಈ ಬಾರಿ ಬಿಗ್ ಬಾಸ್ ಕ್ರೇಜ್ ಅನ್ನ ಹೆಚ್ಚಿಸಿದ್ದಲ್ಲದೆ ಇವತ್ತು ದೊಡ್ಡ ಮಟ್ಟದ ಗೆಲುವನ್ನು ಪಡೆದುಕೊಂಡಿದ್ದಾನೆ. ತನ್ನಂತೆ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟ 24 ಸ್ಪರ್ಧಿಗಳನ್ನ ಹಿಮ್ಮೆಟ್ಟಿಸಿ ಬಿಗ್ ಬಾಸ್ ಕಿರೀಟವನ್ನ ತಮ್ಮದಾಗಿಸಿಕೊಂಡಿದ್ದಾನೆ. ಬಿಗ್ ಬಾಸ್ ಗೆದ್ದಿದ್ದು ನನಗೆ ನಂಬೋದಕ್ಕಾಗ್ತಿಲ್ಲ, ಬಂದ ಹಣದಲ್ಲಿ ಜಮೀನು ತೆಗೆದುಕೊಳ್ತೇನೆ. ದೊಡವ ದೋಸೆ ಹಾಡಿಗೆ ಗಿಲ್ಲಿಯೇ ಫಿದಾ. ಬಿಗ್ ಬಾಸ್ ಟ್ರೋಫಿಯನ್ನ ಗೆದ್ದು ಹೊರಬರ್ತಿದ್ದಂತೆ ಗಿಲ್ಲಿ ನಟ ಪಬ್ಲಿಕ್ ಟಿವಿಗೆ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಾನು ಗೆದ್ದಿರೋದು ನನಗೆ ನಂಬೋದಕ್ಕಾಗ್ತಿಲ್ಲ, ಹೊರಗಡೆ ಬಂದ ಮೇಲೆ ಇದು ನಿಜಾನ ಸುಳ್ಳ ಅನ್ನೋದು ಗೊತ್ತಾಗ್ತಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಗೆದ್ದ ಹಣದಲ್ಲಿ ಜಮೀನನ್ನು ತೆಗೆದುಕೊಳ್ತೇನೆ, ವ್ಯವಸಾಯ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇನ್ನು ದೊಡವ ದೋಸೆ ಕೊಡು, ಚಿಕ್ಕವ ಚಟ್ನಿ ಕೊಡು ಹಾಡು ಶಾಲೆಯಲ್ಲಿ ಕಲ್ತಿದ್ದು, ಅದನ್ನ ಬಿಗ್ ಬಾಸ್ ಮನೆಯಲ್ಲಿ ಹಾಡಿದ್ದೇನೆ. ಅದು ಇಷ್ಟು ಫೇಮಸ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ, ಹೊರ ಬಂದ ಮೇಲೆ ನನಗೆ ಖುಷಿ ಆಯ್ತು ಅಂತ ಹೇಳಿದ್ದಾರೆ. ಅಯ್ಯಪ್ಪ, ಅದು ಹೇಳ್ಕೊಳಕ್ಕೆ ಆಗೋದಿಲ್ಲ ಎಷ್ಟು ಖುಷಿ ಅಂತ. 50 ಲಕ್ಷ ಏನು ಮಾಡ್ತೀರಾ? ಏನು ಮಾಡಲಿ, ಅದೇ ಸ್ಟೇಜ್ ಮೇಲೆ ಹೇಳಿದ್ನಲ್ಲ, ಜಮೀನು ತಗೊಂಡು ಒಂದು ಫಾರ್ಮ್ ಹೌಸು ಇಲ್ಲ ವ್ಯವಸಾಯನೋ, ಅದೇ ಜಮೀನ್ ಮೇಲೆ ನನಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟು, ಅದೇ ಏನಾರು ಮಾಡೋದು. ಅವಾಗೆಲ್ಲ ಡೌಟ್ ಇತ್ತು, ಮೋಸ್ಟ್ಲಿ ಏನೋ ರೀಲ್ಸ್ ಗೀಲ್ಸಲ್ಲೆಲ್ಲ ವೈರಲ್ ಆಗಿರ್ಬೇಕು ಅದಕ್ಕೆ ಅಂತ. ಬಟ್ ಇಷ್ಟೊಂದು ಆಗೈತೆ ಅಂತ ಗೊತ್ತಿರಲಿಲ್ಲ. ಅದು ಏನು ನಾನೇನು ಬರೆದು ಕ್ರಿಯೇಟಿವ್ ಆಗಿ ಏನು ಲಿರಿಕ್ಸ್ ನಾನೇ ಬರೆದ್ಬಿಟ್ಟು ಆಡಿದ್ದಿಲ್ಲ. ಸ್ಕೂಲಲ್ಲಿ ಯಾವಾಗಲೂ ನಾವು ಆಡ್ತಿದ್ದು ಮಕ್ಕಳೆಲ್ಲ, ನಾವು ಮಿಡ್ಲ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅದು ಆ ಟೈಮ್ಗೆ ತಲೆಗೆ ಬಂತು, ಆಡಿದೆ. ಅದು ಹಂಗಾಗೈತೆ ಅಂತ ಗೊತ್ತೇ ಇರಲಿಲ್ಲ, ಆಚೆಗೆ ಬಂದಮೇಲೆ ಗೊತ್ತಾದದ್ದು. ಇನ್ನು ಚಡ್ಡಿ ಬನಿಯನ್ನನ್ನೇ ಹಾಕೊಂಡು ಓಡಾಡ್ತಿದ್ದ ಬಗ್ಗೆಯೂ ಕೂಡ ಗಿಲ್ಲಿ ನಟ ಕ್ಲಾರಿಟಿ ಕೊಟ್ಟಿದ್ದಾರೆ. ನನಗೆ ಚಡ್ಡಿ ಬನಿಯನ್ ಹಾಕೋದು ಅಂದರೆ ಇಷ್ಟ. ಬಿಗ್ ಬಾಸ್ ಮನೆಗೆ ಹೋದಾಗ ನಾನು ಶರ್ಟು ಪ್ಯಾಂಟ್ ಹಾಕೊಂಡು ಕುಳಿತುಕೊಳ್ತಿದ್ದೆ, ಯಾಕೋ ಕಷ್ಟ ಆಗೋದು. ಆಮೇಲೆ ಇದೆಲ್ಲ ನಮಗೆ ಸೆಟ್ ಆಗಲ್ಲ ಅಂಥೇಳಿ ಚಡ್ಡಿ ಬನಿಯನಿಗೆ ಬಂದೆ ಅಂತ ಗಿಲ್ಲಿ ಕ್ಲಾರಿಟಿ ಕೊಟ್ಟರು. ಜೊತೆಗೆ ಡೆವಿಲ್ ಸಿನಿಮಾದಲ್ಲಿ ನನ್ನನ್ನು ನೋಡಿ ಜನ ಇಷ್ಟಪಟ್ಟರಂತೆ, ಖುಷಿ ಆಯಿತು. ಮುಂದೆ ಹೀಗೆ ಸಿನಿಮಾ ಮಾಡ್ಕೊಂಡು ಹೋಗ್ತೀನಿ ಅಂತ ಕೂಡ ಹೇಳಿದರು. ಯಾರು ಏನಾರ ಅನ್ಕಲ್ಲ, ನಾನು ಹೆಂಗಿದೆ ಏನು 100-120 ದಿನ ನಾಟಕ ಮಾಡ್ತೀನಿ 24 hours ಅಂದ್ರೆ ಯಾವನ ಕೈಲಿ ಆಗ್ತದ? ಯಾರ ಕೈಲೂ ಆಗೋದಿಲ್ಲ ಅದು. ಅದಕ್ಕೆ ಇನ್ನು ಆಗೋದಿಲ್ಲ, ನಾನು ಹೆಂಗಿದ್ದೀನಿ ಹಂಗೆ ಇದ್ದು ಬಿಡುವ. ಜನ ಇಷ್ಟಪಟ್ಟರೆ ಇಷ್ಟಪಡ್ತಾರೆ, ಇಲ್ಲ ಅಂದ್ರೆ ಇಲ್ಲ ಅನ್ಕೊಂಡು. ಬಟ್ ಇಷ್ಟೊಂದೆಲ್ಲ ಇದು ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ನನಗೆ. ಒಳಗಡೆ ಹೋದಾಗ್ಲೂ ಅಯ್ಯೋ ಡೆವಿಲ್ ಸಿನಿಮಾ ಯಾವಾಗ ರಿಲೀಸ್ ಆಯ್ತದೋ ಏನೋ, ಮಧ್ಯೆ ನೆನಪಾಗೋದು. ಅಯ್ಯೋ ಆ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡೋನು ಥಿಯೇಟ್ರಲ್ಲಿ ನೋಡಬೇಕು ಹಂಗೆ ಅನಿಸ್ತಾ ಇರೋದು. ಹೊರಗಡೆ ಬಂದ್ಮೇಲೆ ಗೊತ್ತಾದದ್ದು ಸಿನಿಮಾ ನಮ್ದು ಎಲ್ಲ ಇಷ್ಟೆಲ್ಲ ರೀಚ್ ಆಗೈತೆ ಅಂತ. ಇನ್ನು ಗಿಲ್ಲಿ ಗೆಲುವಿಗೆ ಅವರ ಪೋಷಕರು ಅಪಾರ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಮಗ ಈ ಮಟ್ಟಕ್ಕೆ ಬೆಳಿತಾನೆ ಅಂತ ಅಂದ್ಕೊಂಡಿರ್ಲಿಲ್ಲ, ಏನೋ ಓದಿ ಫ್ಯಾಕ್ಟ್ರಿನೋ ಅಥವಾ ಎಲ್ಲಾದ್ರೂ ಕೆಲಸಕ್ಕೆ ಹೋಗ್ತಾನೆ ಅಂದ್ಕೊಂಡಿದ್ವಿ, ಆದ್ರೆ ನಾಡಿನ ಜನತೆಯ ಮನವನ್ನ ಗೆದ್ದಿದ್ದಾನೆ ಅಂತ ಪೋಷಕರು ಹರ್ಷ ವ್ಯಕ್ತಪಡಿಸಿದ್ರು. ಈ ಕರ್ನಾಟಕ ಜನತೆ ನನ್ನ ಮಗನ ಕೈ ಓಟ್ ಕೊಟ್ಟು ಕೈ ಹಿಡಿದಿದ್ದಾರೆ. ನಾವು ಭಾಳ ಸಂತೋಷ, ಮುಂದೂ ಹಿಂಗೆ ಇರಬೇಕು ಅಂತ ನಾವು ಬೇಡ್ಕತ್ತವನಿ. ಭಾಳ ಸಂತೋಷ. ಅಂಥ ಕಷ್ಟ ಯಾರಿಗೂ ಇಲ್ಲ ಬಿಡಿ, ಅಂಥ ಕಷ್ಟಪಟ್ಟವನ, ಅಂಥ ಕಷ್ಟಪಟ್ಟು ತಗೊಂಡೋಗಿ ಅವ್ರನ್ನ ಏತ್ಕೊಂಡು ನಿಲ್ಸೋರ್ಲ ಜನ ಓಟ್ ಹಾಕಿ ಕೈ ಹಿಡಿದು ಅಷ್ಟೇ ಸಾಕು. ನಮಗಂತೂ ನಮ್ಮ ಏತ್ಗೂ ಹೋಗ್ಲಿಲ್ಲ, ಯಾತ್ಗೂ ಬರ್ಲಿಲ್ಲ. ನಾವು ಒಂದು ಮನೇಲಿದ್ರು, ನಮ್ಮ ಕಾಡ್ಗೆ ಹೋಯ್ತೀವಿ, ಮನೆಗೆ ಬರ್ತೀವಿ ಅಂದರೆ ಕರ್ನಾಟಕದ ಜನನೇ ಈ ಥರ ಎಲ್ಲ ಮಾಡಿ ಬೆಳೆಸಿ ಅವ್ನು ಈ ಥರ ಅವ್ನಿಗೇನೇನು ಬೇಕು ಅದನ್ನೆಲ್ಲ ಮಾಡ್ತಾವ್ರೆ. ಅವ್ನಿಗೇನು ಖುಷಿ ಆಯ್ತು ಅದನ್ನೆಲ್ಲನೂ ಅವ್ನು ಪೂರೈಸ್ತವ್ರೆ. ಅದೊಂದು ಖುಷಿ ನನಗೆ. ನಮಗಂತೂ ಏನೂ ಗೊತ್ತಿಲ್ಲ, ನಮ್ಮ ಯಾತಕ್ಕೆ ಹೋಗ್ನೂ ಇಲ್ಲ. ಅಂದರೆ ಅದನ್ನು ಬಂದು ನಮ್ಗೆ ಹೇಳಿ ಖುಷಿ ಪಡಿಸೋರು ಅಪ್ಪ ಅಮ್ಮನಿಗೆ, ಅದಕ್ಕಿಂತ ಭಾಗ್ಯ ಇನ್ನೇನು ಇಲ್ಲ. ಗಿಲ್ಲಿ ಹುಟ್ಟೂರಲ್ಲಿ ಸಂಭ್ರಮವೋ ಸಂಭ್ರಮ. ಗಿಲ್ಲಿ ನಮ್ಮ ಗ್ರಾಮದ ಹೆಮ್ಮೆ ಎಂದ ಗ್ರಾಮಸ್ಥರು. ಗಿಲ್ಲಿ ನಟ ಹುಟ್ಟೂರಿನಲ್ಲಿ ಸಂಭ್ರಮ ಮನೆ ಮಾಡಿದೆ. ಬಿಗ್ ಬಾಸ್ ಟ್ರೋಫಿಯೊಂದಿಗೆ ತವರಿಗೆ ಮರಳಿದ ವಿನ್ನರ್ ಗಿಲ್ಲಿಗೆ ಬೆಂಗಳೂರಿನಿಂದ ಮಳವಳ್ಳಿವರೆಗೂ ಕೂಡ ಅದ್ಧೂರಿ ಸ್ವಾಗತವೇ ಸಿಕ್ಕಿದೆ. ಮಳವಳ್ಳಿ ಪಟ್ಟಣದಲ್ಲಿ ರಸ್ತೆಯ ಅಕ್ಕಪಕ್ಕದಲ್ಲಿ ಕಟೌಟ್ಗಳನ್ನು ಹಾಕಲಾಗಿತ್ತು. ಹುಟ್ಟೂರಿನ ಹಿರಿಯರು ನಮ್ಮ ಮನೆ ಮಗ ಗೆದ್ದಿದ್ದಾನೆ, ನಮ್ಮ ಗ್ರಾಮಕ್ಕೆ ಹೆಮ್ಮೆ ತಂದಿದ್ದಾನೆ ಅಂತ ಸಂತಸ ಪಟ್ರು. ತುಂಬ ಖುಷಿ ಆಯ್ತದೆ. ನಮ್ಮೂರು ಹುಡುಗ ಗೆದ್ದಿರ್ಕ ನಮ್ಗೆ. ಈ ನಮ್ಮೂರು ದಡಪುರ ಅನ್ನೋದು ಗೊತ್ತಿದ್ದಿಲ್ಲ ಸುಮಾರು ಜನಕ್ಕೆ, ಇಡೀ ಕರ್ನಾಟಕ ಕೊಂಡಾಡ್ತದೆ. ನಮ್ಮ ಭಾಳ ಸಂತೋಷ. ಇನ್ನೂ ಎತ್ತರಕ್ಕೆ ಬೆಳಿಬೇಕು ಅಂತ ಆಸೆ ನಮ್ಗೆ. ಬಡವನ ಗೆಟಪ್ನಲ್ಲಿ ಗೆದ್ರ ಗಿಲ್ಲಿ ಭವಿಷ್ಯ ಉಜ್ವಲವಾಗ್ಲಿ ಎಂದ ಅಶ್ವಿನಿ ಗೌಡ. ಇನ್ನು ಬಿಗ್ ಬಾಸ್ ಗೆಲ್ಲುವ ವಿಶ್ವಾಸದಲ್ಲಿದ್ದ 3ನೇ ರನ್ನರ್ ಅಪ್ ಅಶ್ವಿನಿ ಗೌಡಗೆ ನಿರಾಸೆಯಾಗಿದೆ. ಆದರೂ ಗಿಲ್ಲಿ ಭವಿಷ್ಯಕ್ಕೆ ಶುಭ ಕೋರಿದ್ದಾರೆ. ಗಿಲ್ಲಿ ಬಡವನಲ್ಲ, ಆತ ಬಡವನ ವೇಷಧಾರಿಯಷ್ಟೇ. ಗಿಲ್ಲಿಗೆ ಇನ್ನಷ್ಟು ಅವಕಾಶ ಸಿಗಲಿ, ಮುಂದೆ ಉಜ್ವಲ ಭವಿಷ್ಯವಿರಲಿ ಅಂತ ಹೇಳಿದ್ದಾರೆ. ನಿಜವಾದ ಬಡವ ಬೇರೆ, ಬಡವಂತರ ಗೆಟಪ್ ಹಾಕೊಂಡು ಬದುಕೋದು ಬೇರೆ. ಹಾಗಾಗಿ
ಬಹುಶಃ ಅವ್ರ ಆಟ ಎಲ್ರಿಗೂ ಇಷ್ಟ ಆಗಿದೆ ಅನ್ನೋದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಡವ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಹಾಗಾಗಿ ಅದನ್ನ ಯಾವತ್ತೂ ನಾವು ಸ್ಟ್ರಾಟಜಿ ಕಾರ್ಡ್ ಆಗಿ ಬಳಸಬಾರ್ದು. ಇರಲಿ, ಗಿಲ್ಲಿ ಅವ್ರು ಗೆದ್ದಿದ್ದಾರೆ, ಅವ್ರ ವ್ಯಕ್ತಿತ್ವದ ಬಗ್ಗೆ ಆಗ್ಬೋದು, ಅವ್ರ ಆಟದ ಬಗ್ಗೆ ಆಗ್ಬೋದು, ನನಗೆ ಖಂಡಿತವಾಗ್ಲೂ ಹೆಮ್ಮೆ ಇದೆ. ಅವ್ರ ಭವಿಷ್ಯ ಉಜ್ವಲವಾಗಿರಲಿ, ಒಳ್ಳೇದಾಗಲಿ. ಒಟ್ನಲ್ಲಿ ಗಿಲ್ಲಿ ಗೆಲುವಿನೊಂದಿಗೆ ಬಿಗ್ ಬಾಸ್ ಸೀಸನ್ 12 ಮುಕ್ತಾಯಗೊಂಡಿದೆ. ಅತಿ ಹೆಚ್ಚು ಮತಗಳಿಕೆಯ ದಾಖಲೆಯನ್ನ ಗಿಲ್ಲಿ ಹೊಂದಿ ಅಭಿಮಾನಿಗಳ ಹೃದಯವನ್ನ ಗೆದ್ದಿದ್ದಾನೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.